ಎಸ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಇಡಿ ರೇಡ್ ಇದು 3 ದಿನಗಳ ಹಿಂದೆ ಯೂನಿಯನ್ ಬ್ಯಾಂಕ್ನಲ್ಲಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ರು. ನಿಗಮದ ಮಾಜಿ ಎಂಡಿ ಅಕೌಂಟೆಂಟ್ ಅನ್ನ ಇಡಿ ವಿಚಾರಣೆಗೆ ಒಳಪಡಿಸಿತ್ತು. ಪದ್ಮನಾಭ ಮತ್ತು ಪರಶುರಾಮ್ ವಿಚಾರಣೆ ನಂತರ ಇಸಿಐಆರ್ ಅನ್ನ ಕೂಡ ದಾಖಲು ಮಾಡಿಕೊಂಡಿದ್ದಂತಹ ಇಡಿ ಟೀಮ್ ಇಸಿಐಆರ್ ದಾಖಲಿಸಿಕೊಂಡು ಏಕಕಾಲಕ್ಕೆ ಇವತ್ತು 18 ಕಡೆ ದಾಳಿ ಮಾಡಿರುವಂತಹ ತಂಡ. ಪಿಎಂಎಲ್ಎ ಕಾಯ್ದೆಯಡಿ ಇಸಿಆರ್ ಅನ್ನ ಇಡಿ ಕೂಡ ದಾಖಲು ಮಾಡಿಕೊಂಡಿತ್ತು. ಸೊ ಇಡಿ ಅಧಿಕಾರಿಗಳು ಈಗ ಕೆಲವೊಂದಷ್ಟು ಮಾಹಿತಿಯನ್ನ ಪಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಅನ್ನ ಸಿದ್ಧಪಡಿಸಿಕೊಂಡು ಇವತ್ತು ಏಕಕಾಲದಲ್ಲಿ ದಾಳಿಯನ್ನ ನಡೆಸಿರುವಂತದ್ದು. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಪ್ರದೀಪ್ ನೀಡ್ತಾ ಇದ್ರು. ಎಸ್ ಪ್ರದೀಪ್, ನೀವು ಹೇಳ್ತಾ ಇದ್ರೆ ಇವತ್ತು ಒಬ್ಬನನ್ನ ಅರೆಸ್ಟ್ ಮಾಡಿದ್ರೆ ಈಗ ಹರೀಶ್ ಎಂಬಾತನನ್ನ, ಆತನ ಪಾತ್ರದ ಬಗ್ಗೆ ಹೇಳ್ತಾ ಇದ್ರಿ. ಜೊತೆಗೆ ಇಡಿ ಕೂಡ ಈ ಹಿಂದೆನೆ ಇಸಿಐಆರ್ ಅನ್ನ ದಾಖಲು ಮಾಡಿಕೊಂಡು ಈಗ ಇವತ್ತು ನಡೆಸಿರುವಂತಹ ಒಂದು ರೇಡ್ ಇದು. ಪ್ರದೀಪ್. ಖಂಡಿತ ರೆಹಮಾನ್, ಈ ಒಂದು ಹಗರಣದ ಹಿನ್ನೆಲೆ ಸಿಬಿಐ ನಲ್ಲಿ ಎಫ್ಐಆರ್ ಯಾವಾಗ ಆಗುತ್ತೆ, ತದನಂತರ ಈ ಕೇಸ್ಗೆ ಇಡಿ ಕೂಡ ಎಂಟರ್ ಆಗುತ್ತೆ. ಸೊ ಅವರು ಇಸಿಐಆರ್ ಅಂದ್ರೆ ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫಾರ್ಮೇಶನ್ ರಿಪೋರ್ಟ್, ಅಂದ್ರೆ ನಮ್ಮಲ್ಲಿ ಪೊಲೀಸರು ಎಫ್ಐಆರ್ ಅನ್ನ ಏನ್ ದಾಖಲಿಸ್ಕೊಳ್ತಾರೆ ಅದೇ ರೀತಿ, ಅಂದ್ರೆ ಅದಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ. ಸೊ ಅದೇ ರೀತಿಯಾದಂತಹ ಒಂದು ಇಸಿಐಆರ್ ಅನ್ನ ಪಿಎಂಎಲ್ಎ ಕಾಯ್ದೆಯಡಿ, ಅಂದ್ರೆ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಕಾಯ್ದೆ ಏನಿದೆ, ಈ ಒಂದು ಕಾಯ್ದೆಯಡಿ ಇಡಿ ಅಧಿಕಾರಿಗಳು ಮೊದಲಿಗೆ ಇಸಿಐಆರ್ ಅನ್ನ ದಾಖಲು ಮಾಡಿಕೊಂಡು ತದನಂತರ ಈ ತನಿಖೆಗೆ ಇಳಿತಾರೆ. ಈ ತನಿಖೆಗೆ ಇಳಿದಾಗ ಕಳೆದ 3 ದಿನಗಳ ಹಿಂದೆ ಯೂನಿಯನ್ ಬ್ಯಾಂಕ್ ಏನಿದೆ, ಅಂದ್ರೆ ಈ ಒಂದು ಹಣ ವರ್ಗಾವಣೆ ಏನಾಗಿತ್ತು ಆ ಒಂದು MG ರಸ್ತೆಯಲ್ಲಿರುವಂತಹ ಯೂನಿಯನ್ ಬ್ಯಾಂಕ್ ಶಾಖೆಗೆ ಭೇಟಿ ಕೊಟ್ಟಿರುವಂತಹ ಇಡಿ ಅಧಿಕಾರಿಗಳು ಒಂದಷ್ಟು ಈ ಹಗರಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ರು. ಜೊತೆಗೆ ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ನಿಗಮದ ಅಧ್ಯಕ್ಷ MD ಆಗಿದ್ದಂತಹ ಪದ್ಮನಾಭ ಹಾಗೂ ಲೆಕ್ಕಾಧಿಕಾರಿ ಪರಶುರಾಮ್ ಅನ್ನು ಕೂಡ ಈಗ ಇಡಿ ಅಧಿಕಾರಿಗಳು ಕಳೆದ 3 ದಿನದ ಹಿಂದೆ ವಿಚಾರಣೆಯನ್ನ ನಡೆಸಿದ್ರು. ತದನಂತರ ಈ ಒಂದು ಎಲ್ಲಾ ಹೇಳಿಕೆಗಳು ಮತ್ತು ಕೆಲವೊಂದಷ್ಟು ಮಾಹಿತಿಗಳನ್ನ ಸಂಗ್ರಹಿಸಿಕೊಂಡು ತದನಂತರ ಇಡಿ ಅಧಿಕಾರಿಗಳು ನೇರವಾಗಿ ಇವತ್ತು ಶಾಸಕ ನಾಗೇಂದ್ರ ಇರ್ಬೋದು, ಜೊತೆಗೆ ನಿಗಮದ ಅಧ್ಯಕ್ಷರಾಗಿರುವಂತಹ ದದ್ದಲ್ ಇರ್ಬೋದು, ಇವರಿಬ್ರು ಮನೆಗಳ ಮೇಲೆ, ಜೊತೆಗೆ ಬ್ಯಾಂಕ್ ನ 3 ಅಧಿಕಾರಿಗಳು ಸೇರಿದಂತೆ ಸುಮಾರು 18 ಕಡೆ ಇವತ್ತು ಇಡಿ ಅಧಿಕಾರಿಗಳು ದಾಳಿಯನ್ನು ನಡಿ ಈಗ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಈ ವೇಳೆ ದಾಳಿಯ ವೇಳೆ ಈ ಒಂದು ಆರೋಪ ಕೇಳಿ ಬಂದಿರುವಂತಹ ಏನ್ ವ್ಯಕ್ತಿಗಳಿದ್ದಾರೆ ಇವ್ರುಗಳ ಹಲವಾರು ಪ್ರಶ್ನೆಗಳನ್ನ ಮುಂದಿಟ್ಟು ವಿಚಾರಣೆಯನ್ನ ನಡೆಸಿದ್ದಾರೆ. ಜೊತೆಗೆ ಮಾಹಿತಿಯನ್ನ ಕಲೆ ಹಾಕಿದ್ರೆ ಅದರಲ್ಲಿ ಈಗ ಏನು ಡಾಲಸ್ ಕಾಲೋನಿಯಲ್ಲಿ ರ್ಯಾಂಕಿ ಉತ್ಸವ ಅಂತ ಅಪಾರ್ಟ್ಮೆಂಟ್ ಇದೆ, ಇಲ್ಲಿ ನಾಗೇಂದ್ರ ಇರುವಂತದ್ದು. ನಾಗೇಂದ್ರ ಅವರ PA ಹರೀಶ್ ಅವ್ರನ್ನ ಇಲ್ಲಿ ವಿಚಾರಣೆ ನಡೆಸಿದಂತಹ ಅಧಿಕಾರಿಗಳು ಅವರ ಒಂದು ಪಾತ್ರ ಈ ಒಂದು ಹಗರಣದಲ್ಲಿ ಕಂಡು ಬಂದ ಹಿನ್ನೆಲೆ ಅವ್ರನ್ನ ಈ ಒಂದು ಮನೆಯಿಂದ ಅವ್ರನ್ನ ಕರ್ಕೊಂಡು ಈಗ ಶಾಂತಿನಗರದಲ್ಲಿರುವಂತಹ ಇಡಿ ಕಚೇರಿಯಲ್ಲಿ ಅವ್ರನ್ನ ಈ ವಿಚಾರಣೆಯನ್ನ ನಡೆಸಿ ತದನಂತರ ಈಗ ಬಂಧನವನ್ನ ಮಾಡಿರುವಂತದ್ದು. ಈ ಬಂಧನವನ್ನ ಮಾಡಿ ಈಗ ಮತ್ತಷ್ಟು ಅವ್ರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿ ತದನಂತರ ಅವ್ರನ್ನ ಈ ಒಂದು ಮುಂದಿನ ಏನು ತನಿಖೆ ಪ್ರಗತಿ ಏನಿದೆ ಅದನ್ನ ಕಾದು ನೋಡ್ಬೇಕಿದೆ ರೆಹಮಾನ್. ಓಕೆ, ಥ್ಯಾಂಕ್ ಯು ಪ್ರದೀಪ್.